ಏನ್ ಮಾಡ್ತೀರಾ ಸರ್? ಕಲ್ಲಿಂಗ್ ಎತ್ಕೊತಾನೆ ಎಪಿಸೋಡ್ ಎಂಡ್ ಮಾಡ್ಲೇಬೇಕು ನಾನು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ನಾಯಕ ನಟ ವಿಶಾಲ್ ಮಣ್ಣೂರ್ ಅವರು ತಮ್ಮ ಪಾತ್ರ ಜೊತೆಗೆ ಅನರ್ಥ ಬಗ್ಗೆ ಮಾತಾಡಿ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲ್ ಮಣ್ಣೂರ್. ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ. ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಚಾನ್ಸ್ ಕೊಟ್ಟಿದ್ದ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್ ಇಲ್ಲ ಸರ್, ನಾನು ರಂಗಭೂಮಿ ಕಲಾವಿದ. ಕಳೆದ ಒಂದು ಇಲ್ಲಿದೆ ಹೌದು ಸರ್, ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ. ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು. ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ. ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ನಂದು. ಮೇಡಮ್, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಏನು ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ತೆಗಿದ್ದಾರೆ. ಸರ್ ಶೇಡೇ ಸಿನಿಮಾ ಸರ್. ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್, ನಿಮ್ಮನ್ನ ಫೇಸ್ ಮಾಡೋದು ತಮಾಷೆನ. ಇಲ್ಲ, ಧನ್ಯವಾದಗಳು ವಿಶಾಲ್, ಒಳ್ಳೇದಾಗ್ಲಿ ತಮ್ಗೆ. ವಿಹಾನಿ ಚಿತ್ರದ ನಾಯಕ ನಟಿ ಅನರ್ಥ ಬಗ್ಗೆ ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ವಿಹಾನಿ. ನಾನು ಮೂಲತಃ ಮಂಡ್ಯದವಳು. ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತು ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ. ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತೇಳಿ ಅವರೇ ಕರ್ಕೊಂಬಂದು ಆಡಿಷನ್ ಕೊಡಿಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ. ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿದ್ರಲ್ಲ ಸರ್, ತುಂಬ ಥ್ಯಾಂಕ್ಸ್. ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ. ಅಷ್ಟೇ ಸರ್. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳೋಕ್ಕಾಗಲ್ಲ. ನಾನು ರಮೇಶ್ ಅವರ ಫ್ರೆಂಡ್ಸ್ ಸರ್. ರಮೇಶ್ನ ಕೇಳಿದ್ದೆ ಒಂದು ಈ ತರ ಯಾರನ್ನ ಸಜೆಸ್ಟ್ ಮಾಡುತ್ತೆ. ರಮೇಶ್ ಹೇಳ್ಬೋದು ಸರ್. ಇನ್ನು 2.5 years ಇದೆ ಸರ್. ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಸರ್? ಥ್ಯಾಂಕ್ ಯು ವಿಹಾನಿ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಸರ್ ತೇಜಸ್ ಮಾತಾಡ್ತೀರಾ? ಒಂದೆರಡು ಮಾತು. ಚಕ್ ಅಂತ ಒಂದು ಸೆಕೆಂಡ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ರೂ ಸಪೋರ್ಟ್ ನಮ್ಮ ಸಿನಿಮಾಗಿರಲಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ತೇಜಸ್. ಗಣೇಶ್ ಅವರು ಅನರ್ಥದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದೀರಿ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ನಾನು ತೆಲುಗು ಮತ್ತು ಕನ್ನಡ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ. 2019-20 ರಿಲೀಸ್ ಆಯಿತು RH100 ಅಂತ. ಸೊ ಆ ಸಿನಿಮಾದ ಹೀರೋ ನಾನು. ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ. ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು. ನಿಮಗೆ ಗೊತ್ತು ಈ ಸಿಚುವೇಶನ್ಸ್, ಪ್ರೆಸೆಂಟ್ ರಿಯಾಲಿಟಿ ಮಾತಾಡಬೇಕು, ಸುಮ್ಮನೆ ನಾವೇನೋ ಅಂದ್ಕೊಂಡು ಮಾತಾಡೋದಲ್ಲ. ಸೊ ಬಿಸ್ನೆಸ್ಸು ಅಷ್ಟೇ. ನೀವು ಹೇಳ್ದಂಗೆ 3 ಫೈಟ್ ಆಗಲಿ ಎಲ್ಲ ಇವಾಗ ಆಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ, ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು.
ಇವು ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು. ನೀವು ನೆಟ್ಫ್ಲಿಕ್ಸ್ ಆಗಲಿ ಯಾವುದೇ ನೀವು OTT ಪ್ಲಾಟ್ಫಾರ್ಮ್ಸ್ ನೋಡಿ, ಕನ್ನಡ ತುಂಬ ಕಡಿಮೆ ಇದೆ. ತೆಲುಗು ತಮಿಳ್ ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಫಸ್ಟು ಕೇಳೋದೇ ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ, ಎಷ್ಟು ಈ ಮೇಕಿಂಗ್ ಯಾವುದ್ರಲ್ಲಿ ಯಾವ ಕ್ಯಾಮ್ರಲ್ಲಿ ಮಾಡಿದ್ದೀರಾ, ಎಷ್ಟು ಬಡ್ಜೆಟ್ ಇದೆ ನಿಮ್ಮದು, ಇದೇ ಕೇಳೋದು ನಮಗೆ ಆವಾಗ ಗೊತ್ತಾಯ್ತು ನಮ್ಮ ರಿಯಾಲಿಟಿ. ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ. ಸೊ ಇವಾಗ ತೆಲುಗುಲಿ ಒಂದು ಫಿಲಮ್ ಮಾಡಿದೆ, ಅಲ್ಲಿ ಅದು ಆಮೇಲೆ OTTಗೆ ಹೋದರೆ ಅದು ಮರ್ಯಾದೆನೇ ಬೇರೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ. ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಸಣ್ಣ ಪಾತ್ರ ಆದರೂ ಕೂಡ ಅದು ತುಂಬ ವೈಟೇಜ್ ಕೊಡೋವಂಥ ಮೂವಿ ಈ ಮೂವಿಲಿರೋದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಸೆಟ್ಟಲ್ಲೆಲ್ಲ ನಿಮಗೆ ಇವತ್ತು ಸರ್ ಒಂಥರ ಜಾಲಿ ಫನ್ನಾಗಿರ್ತಾರೆ, ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ. ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ, ಇನ್ನು ಕೋ ಪ್ರೊಡ್ಯೂಸರ್ಸ್ ಆಗಲಿ, ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಆಗುತ್ತೋ ನಾವು ಎಫರ್ಟ್ ಹಾಕ್ತೀವಿ. ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು. ಕತೆ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ, ಮೌತ್ ಪಬ್ಲಿಸಿಟಿಯಿಂದನೇ ಮೂವಿ ಗೆಲ್ಲುತ್ತೆ. ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ, ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗಣೇಶ್ ಅವರೇ. ಸರ್ ಒಂದು ನಿಮಿಷ ಮಾತಾಡಿಸ್ತೀನಿ. ಕುಮಾರ್ ಗೌಡ ಅವ್ರನ್ನ ಮಾತನಾಡ್ಸೋಣ, ಚಿತ್ರದ DOP. ಸರ್ ತಮ್ಮ ಮಾತು ಅನರ್ಥ ಬಗ್ಗೆ. ನಾನು ಆಕ್ಚುಲಿ ಯಾರ ಬಗ್ಗೆನೂ ಮಾತಾಡಲಿಲ್ಲ ಸರ್. ನೀವು ಸಿನಿಮಾ ಬಗ್ಗೆನೇ ಮಾತಾಡಿದ್ರಲ್ಲ, ಇವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಕೂತ್ಕೊಂಡೆ ಮಾತಾಡಕ್ಕೆ ನಾನು ಆಮೇಲೆ ಮಾತಾಡೋಣ ಅಂದ್ಕೊಂಡು ಮಾತಾಡಲಿ. ಸರ್ ಎಲ್ರಿಗೂ ನಮಸ್ಕಾರ. ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು, ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ಸೊ ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟು, ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಅದರಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಎಷ್ಟೇ ಹೇಳಿದ್ರು ನೀವೇನು ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊತೀರಾ. ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ. ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಒಂದು 1000ಕ್ಕೆ 1 ಅಂತ ಹೇಳ್ಬೋದು. 14 ಹೇಳ್ತಾರೆ ಅಂತ ಹೇಳಿದ್ರಲ್ಲ, 14 ಅಲ್ಲ 1. ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ. ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಎಕ್ಸ್ಟ್ರಾರ್ಡಿನರಿ ಸರ್. ನೀವು ನೋಡಿದ್ಮೇಲೆ ಹೇಳ್ತೀರಾ ಸರ್. ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್. ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ನೋಡ್ಬೇಕಾಗತ್ತೆ ಸರ್. ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು ಕುಮಾರ್ ಅವರು, ಧನ್ಯವಾದಗಳು. ರಕ್ಷಿತ್ ಅವ್ರಿಗೆ ಮೈಕ್ ಪಾಸ್ ಮಾಡಿ. ರಕ್ಷಿತ್ ಕೂಡ ಅನರ್ಥದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ವಿಷ್ಣು ಅನ್ನೋ ಪಾತ್ರ ಮಾಡಿದ್ದೀನಿ. ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ನಂಗೆ ತುಂಬಾ ಕಲಿಯಕ್ಕೆ ಸಿಕ್ತು. ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆಗೆ ನಾವು ಫ್ಯಾಮಿಲಿ ತರ ಹೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ಟು. ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು. ನಮಗೆ ಬರೋವರೆಗೂ ಸರ್ ಟೇಕ್ ಓಕೆ ಮಾಡ್ತಿರ್ಲಿಲ್ಲ. ಆಮೇಲೆ ಡಬ್ಬಿಂಗ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ. ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ. ಸೊ ತುಂಬಾ ಕಲಿತೆ ನನಗೂ. ಈ ಸಿನಿಮಾಲಿ ನನಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಪ್ರೊಡಕ್ಷನ್ ಇರಲಿ, ಆಕ್ಟಿಂಗ್ ಇರಲಿ, ಅಥವಾ ಡಬ್ಬಿಂಗ್ ಮಾಡೋದಿರಲಿ. ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದೇ ನಮಗೆ ತುಂಬಾ ಖುಷಿ. ಯಾಕಂದ್ರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು. ರಮೇಶ್ ಕೃಷ್ಣ ಸರ್, ನಿಮ್ಗೆ ನಿಮ್ಮ ಮೋಟಿವೇಶನ್ಗಂತೂ ನಾವು ತುಂಬಾ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಎನರ್ಜಿ, ಆ ಮೋಟಿವೇಶನ್ ಯಾವತ್ತೂ ಹೀಗೆ ಇರಲಿ ಸರ್. ಸರ್ ಟಯರ್ಡೇ ಆಗಲ್ಲ ಸೆಟ್ಟಲ್ಲಿ. ಒಂದಿನ ಶೂಟಿಂಗ್ ನೈಟ್ 7 ಗಂಟೆಗೆ ಮುಗ್ದಿದೆ. ಅವಾಗ ನಾನು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸರ್ ಬೆಳಿಗ್ಗೆ 5:15 ರೆಡಿ ಆಗಿದ್ದಾರೆ. ಎಲ್ಲರೂ ಟಯರ್ಡ್ ಸೆಟ್ಟಲ್ಲಿ. ಸೊ ಸರ್ ಅಷ್ಟು ಒಂಥರ ಆಕ್ಟಿವ್. ಸೊ ತುಂಬಾ ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸೇ ನಾವು. ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು. ಎಲ್ಲರೂ ಥಿಯೇಟ್ರಿಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಕ್ಷಿತ್, ಧನ್ಯವಾದಗಳು. ನಮ್ಮ ಸಹ ನಿರ್ಮಾಪಕರ ಪುತ್ರಿರಿಬ್ಬರಿದ್ದಾರೆ, ಜೈ ಕೀರ್ತಿ ಹಾಗೂ ಜೈ ಕನ್ನಿಕಾ. ಯಾರು ಮಾತಾಡ್ತೀರಿ? ಕನ್ನಿಕಾ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ನಾವಿಬ್ರು ಈ ಮೂವಿ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಪ್ಲಾಟ್ ಟ್ವಿಸ್ಟ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ, ಯಾರೂ ಗೆಸ್ಟ್ ಮಾಡೋಕ್ಕಾಗಲ್ಲ. ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಕೀರ್ತಿ? ಆ ಪ್ಲಾಟ್ ಟ್ವಿಸ್ಟ್ ಇಷ್ಟ ಆಗುತ್ತೆ. ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇದೆ.
ಕೀರ್ತಿ. ಸೊ ನನ್ನ ಹೆಸರು ಕೀರ್ತಿ. ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಆದರೆ ಸೆಕೆಂಡ್ ಪಾರ್ಟ್ ತುಂಬ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಯುವರ್ ಟೈಮ್, ಯು ಶುಡ್ ಡೆಫಿನೆಟ್ಲಿ ವಾಚ್. ಸರ್ ಒಂದು ಸಿಮಿಲರ್ ಇದೆ, ಎಲ್ರ ಸ್ಪೀಚ್ ನಾವೇ ಮಾಡ್ಬೋದು, ಡೈರೆಕ್ಟ್ ಹೇಳಿದ್ದಾರೆ, ಬಿಟ್ಕೊಡಂಗಿಲ್ಲ. ಓಕೆ, ಕೀರ್ತಿ, ಕನಿಕಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಸರ್ ಒಂದೆರಡು ಮಾತು.